ಗೆಳೆಯರೇ, ಕಾಂಗ್ರೆಸ್ ಪಕ್ಷವನ್ನು ಬ್ಲಾಕ್ ಮೇಲ್ ಮಾಡಿ ಟಿಕೆಟ್ ತೆಗೆದುಕೊಂಡ ತೊಡೆ ತಟ್ಟಿದ್ದ ಪೈಲ್ವಾನನ್ನು ಎಡೆಮುರಿಗೆ ಕಟ್ಟಿದ್ದ ಮಲ್ಲಣ್ಣ ಬಿಜೆಪಿ ವಿಚಾರದಲ್ಲಿ ಸುಮ್ಮನೆ ಕೂರುವುದುಂಟೆ. ಬಿಜೆಪಿಯಲ್ಲಿ ಟಿಕೆಟ್ ಕಾಳಗ ನಡೆಯುತ್ತಿದ್ದಾಗಲೇ ಅಲ್ಲಿಗೆ ಕೈ ಹಾಕಿ ಮಲ್ಲಿಕಾರ್ಜುನ್ ಆಟ ಕೆಡಿಸಿದ್ದರು. ಕೇವಲ 30,000 ಮತ ಇರುವ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಬಿಜೆಪಿ ಟಿಕೆಟ್ ಸಿಗುತ್ತದೆ ಅಂದರೆ ಅದರ ಹಿಂದೆ ಮಲ್ಲಣ್ಣನ ಕೈವಾಡ ಇಲ್ಲ ಅನ್ನಲು ಆಗುತ್ತದಾ? ಗೆಲ್ಲುವುದು ಗ್ಯಾರಂಟಿ ಎನ್ನುವ ವಾತಾವರಣ ಇದ್ದಿದ್ದೇ ಆಗಿದ್ದರೆ 40,000ಕ್ಕೂ ಹೆಚ್ಚು ಮತ ಹೊಂದಿರುವ ಲಿಂಗಾಯತರು ಸುಮ್ಮನೆ ಕೂರುತ್ತಿದ್ದರಾ? ಇವು ಪ್ರಶ್ನೆಗಳು. ಯಡಿಯೂರಪ್ಪ ಕುಟುಂಬ ಮತ್ತು ಶಾಮನೂರು ಕುಟುಂಬಕ್ಕೆ ಎಂತಹ ಸಂಬಂಧ ಇದೆ ಅನ್ನುವುದು ಜಗತ್ತಿಗೆ ಗೊತ್ತಿರುವ ಸತ್ಯ. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಗೆಲ್ಲಬೇಕು ಎಂದು ಕಳೆದ ಲೋಕಸಭಾ ಚುನಾವಣೆ ವೇಳೆ ಶಾಮನೂರು ಶಿವಶಂಕರಪ್ಪ ಬಹಿರಂಗವಾಗಿ ಹೇಳಿಕೆ ನೀಡಿದ್ದರು. ಇದಕ್ಕೆ ಪ್ರತಿಯಾಗಿ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಬೆಂಬಲ ನೀಡಿದ ಯಡಿಯೂರಪ್ಪ ವಿಜಯೇಂದ್ರ ನಮ್ಮನ್ನು ಸೋಲಿಸಿದರು ಅಂತ ಮಾಜಿ ಕೇಂದ್ರ ಸಚಿವ GM ಸಿದ್ದೇಶ್ವರ್ ಈಗಲೂ ಕೆಂಡ ಕಾರುತ್ತಿದ್ದಾರೆ. ಏನೇ ಆದರೂ ಶಾಮನೂರು ಕುಟುಂಬದ ಬಗ್ಗೆ ಯಡಿಯೂರಪ್ಪ ಅಂಡ್ ಸನ್ಸ್ ಅದೇ ಮಮಕಾರ ಇಟ್ಟುಕೊಂಡಿದ್ದಾರೆ. ಹೀಗಿರುವಾಗ ಅವರು ಬಿಜೆಪಿ ಅಭ್ಯರ್ಥಿ ಪರ ವೀರಾವೇಶದಿಂದ ಹೋರಾಡಲು ಸಾಧ್ಯವೇ? ಶಾಮನೂರು ಕುಟುಂಬದ ಕುಡಿಯನ್ನು ಚಿವುಟಿ ಅವರಾದರೂ ಯಾವ ಪಾಪ ಅನುಭವಿಸಿಯಾರೋ ಅಲ್ಲವೇ? ಹೀಗಾಗಿಯೇ ವಿಜಯೇಂದ್ರ ಅವರಿಗೆ ದಾವಣಗೆರೆ ಕಣದ ಬಗ್ಗೆ ಆಸಕ್ತಿ ಇಲ್ಲದಂತಾಗಿದೆ. ಅದೇನು ಕಥೆಯೋ, ಶಾಮನೂರು ಕುಟುಂಬದ ವಿರುದ್ಧ ಅವರು ಆಕ್ರಮಣಕಾರಿಯಾಗಿ ಮಾತನಾಡಲೊಲ್ಲರು. ತಮ್ಮ ನಾಯಕರಲ್ಲೇ ರಣೋತ್ಸಾಹ ಯಾವಾಗ ಕಾಣೆಯಾಯಿತೋ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಶಾಮನೂರು ಫ್ಯಾಮಿಲಿಯನ್ನು ಎದುರು ಹಾಕಿಕೊಳ್ಳಲು ನಮಗೇನು ಕರ್ಮ ಅಂತ ಹಿಂದೇಟು ಹಾಕುತ್ತಿದ್ದಾರೆ. ಬಹಿರಂಗವಾಗಿ ಪಕ್ಷದ ಪರ ಜಯಕಾರ ಹಾಕಿದರೂ ಗ್ರೌಂಡ್ ಲೆವೆಲ್ಗೆ ಇಳಿದು ಕೆಲಸ ಮಾಡುತ್ತಿಲ್ಲ. ಪರಿಣಾಮ ಶ್ರೀನಿವಾಸ್ ದಾಸಕರಿಯಪ್ಪ ಮುಖ ಮಂಕಾಗಿದೆ, ಉತ್ಸಾಹ ಬತ್ತಿ ಹೋಗಿದೆ. ಯಾರನ್ನು ನಂಬುವುದು, ಯಾರನ್ನು ಬಿಡುವುದು ಎನ್ನುವಂತಾಗಿದೆ ಅವರ ಸ್ಥಿತಿ. ಹೀಗಿರುವಾಗಲೇ ದಾಸಕರಿಯಪ್ಪ ನಮ್ಮ ಹುಡುಗ, ಆತನೊಂದಿಗೆ ಸೇರಿ ನಗುತ್ತಾ ನಗುತ್ತಾ ಎಲೆಕ್ಷನ್ ಮಾಡ್ತೀವಿ ಅಂತ ಮಲ್ಲಣ್ಣ ಮಾತನಾಡತೊಡಗಿದ್ದಾರೆ. ಬಿಜೆಪಿ ಅಭ್ಯರ್ಥಿಯನ್ನು ಅವರು ಡ್ಯೂಯೆಟ್ಗೆ ಕರೆಯುತ್ತಿರುವುದೇಕೆ ಅಂತ ನಿಮಗೆ ಅರ್ಥವಾಯ್ತಲ್ಲ? ಅಲ್ಲಿಗೆ ಒಂದು ನಿಕ್ಕಿಯಾಗಿದೆ. ದಾವಣಗೆರೆ ಅಖಾಡದಲ್ಲಿ ಮಲ್ಲಣ್ಣ ಚುನಾವಣೆ ಮುಗಿಸಿದ್ದಾರೆ. ಫಲಿತಾಂಶ ಮಾತ್ರ ಬಾಕಿ ಇದೆ. ನೀವೇನಂತೀರಿ? ಕಮೆಂಟ್ ಮಾಡಿ.